ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಕಡೆ ಎಲ್ಲ ಬಾಣಂತನ ಅಂತಂದರೆ ತಣ್ಣೀರು ಮುಟ್ಟೋದಕ್ಕೆ ಬಿಡೋದಿಲ್ಲ. ಆಲ್ಮೋಸ್ಟ್ ನಾವು ರೆಸ್ಟಲ್ಲೇ ಇರ್ತೀವಿ. ಈಗ ನಾವು ತಣ್ಣೀರು ಮುಟ್ಟಿ ನಮ್ಮ ಕೆಲಸಗಳು ನಾವು ಸ್ಟಾರ್ಟ್ ಮಾಡ್ಕೊಳ್ಬೇಕಾದ್ರೆ ಗಂಗೆ ಪೂಜೆ ಅಂತ ಮಾಡಬೇಕಾಗತ್ತೆ. ಅದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಯಾಕೆ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಹಾಗೆ ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಪಾಪುಗೆ ರಿಪಬ್ಲಿಕ್ ಡೇ ಥೀಮಲ್ಲಿ ಫೋಟೋಶೂಟ್ ಕೂಡ ಮಾಡಿದ್ದೀವಿ. ಯಾವ ಥರ ಅಂತ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇದೆಲ್ಲದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ, ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈಗ ಗಂಗೆ ಪೂಜೆ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಈಗ ನೋಡೋಣ. ಈಗ ಫಸ್ಟು ನಾವು ನಲ್ಲಿಗೆ ಪೂಜೆ ಮಾಡ್ಕೊಳ್ಬೇಕು. ಇದು ನಮ್ಮ ಮನೆ ಹೊರಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಹಾಗಾಗಿ ನಾನು ಕಿಚನಲ್ಲೇ ಪೂಜೆ ಮಾಡ್ತಿದ್ದೀನಿ. ಈಗ ಟ್ಯಾಪ್ನ ವಾಶ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎರಡು ಇಟ್ಟು ಒಂದು ಸ್ವಲ್ಪ ಹೂವನೂ ಕೂಡ ಇಟ್ಟು ಪೂಜೆ ಮಾಡ್ಕೊಳ್ಬೇಕಾಗತ್ತೆ. ಪೂಜೆ ಮಾಡುವಾಗ ನೀವು ಆ ಗಂಗೆನ ನೆನೆಸ್ಕೊಂಡು ಪೂಜೆ ಮಾಡಬೇಕಾಗತ್ತೆ. ಇಷ್ಟು ದಿನ ನಾನು ತಣ್ಣೀರು ಮುಟ್ಟಿಲ್ಲ, ಇನ್ಮೇಲೆ ತಣ್ಣೀರು ಮುಟ್ಟಿ ನಮ್ಮ ಕೆಲಸಗಳನ್ನ ನಾವು ಸ್ಟಾರ್ಟ್ ಮಾಡ್ಕೊತೀನಿ. ಸೊ ನನಗೆ ಮತ್ತು ನನ್ನ ಮಗುಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ, ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಕೂಡ ಬರದೇ ಇರಲಿ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ನೀವು ಈ ಪೂಜೆನ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಡೆಲಿವರಿ ಆದಾಗಲಿಂದ ತಣ್ಣೀರು ಮುಟ್ಟೋದಕ್ಕೆ ಬಿಟ್ಟಿರೋದಿಲ್ಲ, ಬರೀ ಬಿಸಿನೀರಲ್ಲೇ ಎಲ್ಲ ಕೆಲಸಗಳನ್ನೂ ಮಾಡ್ತಿರ್ತೀವಿ. ಕುಡಿಯೋದಕ್ಕೂ ಬಿಸಿನೀರು, ಎಲ್ಲದಕ್ಕೂ ಬಿಸಿನೀರೇ ಯೂಸ್ ಮಾಡ್ತಿರ್ತೀವಿ. ಸೊ ಹಾಗಾಗಿ ಈ ರೀತಿ ಪೂಜೆ ಮಾಡಿ ನೀವು ತಣ್ಣೀರು ಮುಟ್ಟೋದ್ರಿಂದ ಒಳ್ಳೆಯದಂತ ನಾವು ಈ ಪೂಜೆನ ಮಾಡ್ತೀವಿ. ಈಗ ನಾವು ಪೂಜೆ ಮಾಡಿರುವಂಥ ನಲ್ಲಿಯಿಂದನೇ ಒಂದು ಬಿನ್ಗೆ ನೀರು ಹಿಡ್ಕೊಂಡು ಬಂದು ಬಿನ್ಗೆ ಒಳಗಡೆಗೂ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂವನ್ನು ಹಾಕಿ ಮತ್ತು ಬಿನ್ಗಿಗೂ ಕೂಡ ಅರಿಶಿನ ಕುಂಕುಮನ ಇಟ್ಟು ಪೂಜೆ ಮಾಡಬೇಕು ಬಿನ್ಗೆಗೆ. ಇಲ್ಲೂ ಅಷ್ಟೇ ನೀವು ಮನಸ್ಸಲ್ಲಿ ನಿಮ್ಗೇನು ಅನಿಸುತ್ತೋ ಅದನ್ನು ಬೇಡ್ಕೊಂಡು ಪೂಜೆ ಮಾಡಿ. ಬಿನ್ಗೆಗೆ ಪೂಜೆ ಮಾಡಾದ್ಮೇಲೆ ಈ ಬಿನ್ಗೆಯಲ್ಲಿ 1 ಗ್ಲಾಸಷ್ಟು ನೀರು ತೊಗೊಂಡೋಗಿ ನೀವು ಆ ತುಳಸಿ ಗಿಡಕ್ಕೆ ಹಾಕಿ. ತುಳಸಿ ಗಿಡ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ. ಸೊ ತುಳಸಿ ಗಿಡಕ್ಕೆ ಹಾಕಿ, ತುಳಸಿ ಗಿಡಕ್ಕೆ ಹಾಕಿದ್ರೆ ಶ್ರೇಷ್ಠ ಅಂತ ತುಳಸಿ ಗಿಡಕ್ಕೆ ಹಾಕ್ತೀವಿ. ಇನ್ ಕೇಸ್ ತುಳಸಿ ಗಿಡ ಇಲ್ಲ ಅಂತಂದರೆ ಯಾವುದಾದ್ರೂ ಹಸಿರು ಗಿಡದ ಮೇಲೆ ಬೇಕಾದ್ರೂ ನೀವು ಈ ನೀರನ್ನು ಹಾಕ್ಬೋದು. ನೀರನ್ನು ಹಾಕಿ ಇದಾದಮೇಲೆ ನೀವು ಮಾಮೂಲಿ ದೇವ್ರನ್ನ ಬೇಡ್ಕೊಂಡು ಕೈ ಮುಕ್ಕೊಂಡು, ಇದು ಮಾಮೂಲಿ ಎಲ್ಲರೂ ಮಾಡ್ತೀವಿ. ನಾವು ಪೂಜೆ ಮಾಡಿದ ತಕ್ಷಣ ತಾಳಿಗೂ ಕೂಡ ಅರಿಶಿನ ಕುಂಕುಮ ಇಟ್ಕೊತೀವಿ. ಯಾಕಂದರೆ ನಮ್ಮ ಗಂಡನ ಆಯುಷ್ ಎಲ್ಲ ಚೆನ್ನಾಗಿರಲಿ ಅಂತ. ಯಾಕಂದ್ರೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದಕ್ಕಾಗೋದು. ಈಗ ಪೂಜೆ ಎಲ್ಲ ಮುಗಿದ್ಮೇಲೆ ಏನು ಮಾಡಬೇಕು ಅಂತಂದರೆ, ಈಗ ಕಂಪ್ಲೀಟಾಗಿ ಪೂಜೆ ಮುಗ್ದಿದೆ. ಇದಾದಮೇಲೆ ನಾವು ಆ ಬಿನ್ಗೆನ ತೊಗೊಂಡು ಬಂದು ಆ ಬಿನ್ಗೆಲಿರೋ ನೀರು ಯೂಸ್ ಮಾಡಿಕೊಂಡೆ ನಾವು ಪಾಪುದು ಯಾವುದಾದ್ರೂ ಒಂದು ಬಟ್ಟೆನ ವಾಶ್ ಮಾಡಬೇಕು. ನಾನಿಲ್ಲಿ ಒಂದು ಚಿಕ್ಕ ಟೀ ಶರ್ಟ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಗುತ್ತೋ ಆ ಥರ ತೊಗೊಂಡು ಅದನ್ನು ಪೂಜೆ ಮಾಡ್ಬೋದು. ಫಸ್ಟು ಆ ಪೂಜೆ ಮಾಡಿರೋ ನಲ್ಲಿಯಿಂದ ನೀರು ಹಿಡ್ಕೊಂಡು ಪಾಪು ಬಟ್ಟೆನ ಚೆನ್ನಾಗಿ ತೊಳೆದು, ಅದಾದಮೇಲೆ ಪೂಜೆ ಮಾಡಿರುವಂಥ ಬಿನ್ಗಿಲಿರೋ ನೀರನ್ನು ಕೂಡ ತೊಗೊಂಡು ಇನ್ನೊಂದು ಸಲ ವಾಶ್ ಮಾಡಿದ್ರೆ ಇಲ್ಲಿಗೆ ಗಂಗೆ ಪೂಜೆ ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು, ತುಂಬ ಕಷ್ಟ ಅಂತೇನಿಲ್ಲ. ಯಾರೆಲ್ಲ ಬಾಣಂತನ ಮುಗಿಸ್ಕೊಂಡು ತಣ್ಣೀರು ಮುಟ್ಟಬೇಕು ಅಂದ್ಕೊಂಡಿದ್ದೀರೋ ಅವರು ಈ ಥರ ಪೂಜೆ ಮಾಡ್ಕೊಂಡು ತಣ್ಣೀರು ಮುಟ್ಟೋದ್ರಿಂದ ನಿಮಗೂ ಕೂಡ ಒಳ್ಳೆಯದು ಹಾಗೂ ಪಾಪುಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನನಗೆ ಹೇಳಿದರು. ಹಾಗಾಗಿ ನಾನು ಮಾಡ್ತಿದ್ದೀನಿ. ನೀವು ಕೂಡ ತಣ್ಣೀರು ಮುಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೊಂದು ಸಿಂಪಲ್ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ. ಹಾಗೆ ಒಳ್ಳೇದಂದಮೇಲೆ ಮಾಡಿದ್ರೆ ಒಳ್ಳೇದಲ್ವಾ. ಸೊ ಹಾಗಾಗಿ ಮಾಡಿ ಅಂತ ಹೇಳ್ತಿದ್ದೀನಿ. ಇದಿಷ್ಟು ಗಂಗೆ ಪೂಜೆ ಇದು. ಇದಾದಮೇಲೆ ಫೋಟೋಶೂಟ್ ಅಂತ ಹೇಳಿದ್ನಲ್ವ, ಆ್ಯಕ್ಚುಲಿ ನನಗೆ ಫೋಟೋಶೂಟ್ ಮಾಡೋ ಐಡಿಯಾನೇ ಇರಲಿಲ್ಲ. ಈಗೂ ನನ್ನ ತಮ್ಮ ಮತ್ತು ಅವ್ರ ವೈಫ್ ಎಲ್ಲ ಬಂದಿದ್ದರು ಅಂತ ಹೇಳಿ ಸಿಂಪಲಾಗಿ ಒಂದು ಫೋಟೋಶೂಟ್ ಮಾಡೋಣ, ಈಗೂ ರಿಪಬ್ಲಿಕ್ ಡೇ ಇದೆ ಅಂತ ಹೇಳ್ಬಿಟ್ಟು ನಾವು ಮನೇಲಿರೋ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಫೋಟೋಶೂಟ್ ಮಾಡಿದ್ದೀವಿ. ತುಂಬ ಸಿಂಪಲಾಗಿ ಮಾಡಿದ್ದೀವಿ. ಈಗ ಏನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಫಸ್ಟು ದಪ್ಪ ಇರುವಂಥ ಒಂದು ಬ್ಲ್ಯಾಂಕೆಟ್ನ ತೊಗೊಂಡಿದ್ದೀನಿ. ಯಾಕಂದರೆ ಪಾಪು ಇನ್ನೂ ಕುತ್ಕೊಳೋದಿಲ್ಲ, ಅವನ್ನ ಮಲಗಿಸ್ಬಿಟ್ಟೆ ನಾವು ಫೋಟೋಸ್ ತೆಗಿತಿದ್ದೀವಿ. ಇನ್ನೂ ಸಪೋರ್ಟ್ ಕೊಟ್ಟರೆ ಕುತ್ಕೊತಾನಷ್ಟೇ. ಹಾಗಾಗಿ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಅಂತ ಹೇಳಿ ಅವನ್ನ ಮಲಗಿಸೇ ಫೋಟೋಶೂಟ್ ಮಾಡ್ತೀವಿ. ಹಾಗಾಗಿ ಒಂದು ಬೆಡ್ಶೀಟ್ ಹಾಕಿದ್ಮೇಲೆ ಅದರ ಮೇಲೆ ಒಂದು ವೈಟ್ ಕ್ಲಾತ್, ಫರ್ ಕ್ಲಾತ್ ತೊಗೊಂಡಿದ್ದೀನಿ ನಾನು. ಎಲ್ಲ ಫೋಟೋಶೂಟ್ಗೂ ನಾನು ಯೂಸ್ ಮಾಡ್ತೀನಿ ಇದನ್ನು. ಅದ್ರ ಮೇಲೆ ಇದನ್ನು ಹಾಸಿ ಆದಮೇಲೆ ನನ್ನ ಹತ್ರ ಸ್ವಲ್ಪ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇತ್ತು, ಅದನ್ನು ಕೂಡ ಯೂಸ್ ಮಾಡ್ತಿದ್ದಾರೆ. ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಜೊತೆಗೆ ಲಾಫಿಂಗ್ ಬುದ್ಧ ಕೂಡ ಇತ್ತು, ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಡೆಕೋರೇಷನ್ ಪರ್ಪಸ್ಗೆ. ಫುಲ್ ಬ್ಲ್ಯಾಂಕ್ ಇರೋದಕ್ಕಿಂತ ಫುಲ್ ಏನಾದರೂ ಫಿಲ್ ಆಗಿರೋ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಇದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ಬೆಲೂನ್ಸ್ 3 ಕಲರ್ ಬೆಲೂನ್ಸ್ ತೊಗೊಂಡು ಇಟ್ಟರೆ ನೋಡಿ, ಇದೆ ಎಷ್ಟು ತುಂಬ ಆಕ್ಯುಪೈ ಆಗಿರೋ ಥರ ಕಾಣುತ್ತಲ್ವ, ಹಾಗೆ ಚೆನ್ನಾಗೂ ಕೂಡ ಕಾಣುತ್ತೆ.
ಇದಾದಮೇಲೆ ರಿಪಬ್ಲಿಕ್ ಡೇ ಅಂದರೆ ಫ್ಲ್ಯಾಗ್ ಇರಲೇಬೇಕು, ಹಾಗಾಗಿ ಒಂದು ಫ್ಲ್ಯಾಗ್ನ ಕೂಡ ತೊಗೊಂಡು ಬಂದಿದ್ವಿ. ಇದ್ರ ಜೊತೆಗೆ ಕ್ರಿಸ್ಮಸ್ ಥೀಮ್ ಮಾಡಿದಾಗ ಯೂಸ್ ಮಾಡಿಟ್ಕೊಳ್ಳುವಂಥ ಗಿಫ್ಟ್ ಬಾಕ್ಸ್ ಕೂಡ ಇತ್ತು, ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು. ಏನಿರುತ್ತೋ ಅದು ತೊಗೊಂಡು ಮಾಡೋದ್ರಲ್ಲೇ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ಲಾಗಾದರೂ ಚೆನ್ನಾಗಿ ಕಾಣ್ತಿದೆ, ನಮಗಂತೂ ಇಷ್ಟ ಆಯಿತು. ಇವತ್ತು ಪಾಪುಗೆ ನನ್ನ ತಮ್ಮ ಮತ್ತು ಅವ್ರ ವೈಫ್ ಬರ್ತಾ ಜೀನ್ಸ್ ಪ್ಯಾಂಟ್ ತೊಗೊಂಡು ಬಂದಿದ್ರು. ನನಗಂತೂ ಪುಟಾಣಿ ಜೀನ್ಸ್ ಪ್ಯಾಂಟ್ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಒಂಥರ ಫುಲ್ ನಗು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಪುಟಾಣಿ ಡ್ರೆಸ್ಗಳು ನೋಡಿದ್ರೆ ನನಗೆ ಮೊದಲಿಂದನೂ ತುಂಬ ಇಷ್ಟ. ಅದರಲ್ಲಿ ನಮ್ಮ ಪಾಪುಗೆ ಜೀನ್ಸ್ ಪ್ಯಾಂಟ್ ಅಂದಾಗಂತೂ ನಂಗೆ ಫುಲ್ಲು ಖುಷಿ ಆಗೋಯಿತು. ನೋಡಿ ಫೈನಲಿ ಈ ಥರ ಆಗಿದೆ. ನಾನು ಪಾಪು ಫೋಟೋ ರಿವೀಲ್ ಮಾಡಿಲ್ಲ, ಹಾಗಾಗಿ ಪಾಪುಗೆ ತಂದಿದ್ದಂಥ ಡ್ರೆಸ್ನ ಇಲ್ಲಿ ಇಡ್ತಾಯಿದ್ದೀನಿ. ಫೋಟೋ ಯಾವ ಥರ ಬರುತ್ತೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ನೋಡಿದ್ರಲ್ವ ಎಷ್ಟು ಸಿಂಪಲಾಗಿ ಮಾಡಿದ್ದೀವಿ ಅಂತ, ತುಂಬ ಸಿಂಪಲಾಗಿ ಇತ್ತು. ನನ್ನ ತಮ್ಮನ ವೈಫೇ ಇದೆಲ್ಲ ರೆಡಿ ಮಾಡಿದ್ರು, ಯಾಕಂದ್ರೆ ಪ್ಲ್ಯಾನ್ ಇರಲಿಲ್ವಲ್ಲ, ಹಾಗಾಗಿ ಈ ರೀತಿ ಸಿಂಪಲಾಗಿ ಮಾಡಿದ್ವಿ. ಸಿಂಪಲ್ಲಾಗಾದರೂ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇದಾದಮೇಲೆ ನಮ್ಮ ಮನೆ ಹತ್ರನೇ ಸ್ಕೂಲ್ ಇದೆ, ಸೊ ಅಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಕೂಡ ಹೋಗ್ತಾರೆ ಎವ್ರಿ ಇಯರ್. ಅವರು ಅಲ್ಲಿ ಮಕ್ಳ ಹತ್ರ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು, ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಮಕ್ಳ ಹತ್ರ ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಕಾಂಪಿಟೇಷನ್ ಇರ್ಬೋದು, ಎಷ್ಟು ಸುಮಾರು ಆ್ಯಕ್ಟಿವಿಟೀಸ್ನ ಮಾಡಿಸ್ತಾರೆ. ಇದೆಲ್ಲ ನೋಡ್ತೀರಾ ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಯಿತು ನನಗಂತೂ. ನಿಮಗೂ ಕೂಡ ಇದನ್ನು ನೋಡಿದ್ರೆ ನೆನಪಾಗೇ ಆಗುತ್ತೆ, ಯಾಕಂದರೆ ನಾವು ಚಿಕ್ಕವರಿರುವಾಗ ಹಾಗೆ ಅಲ್ವಾ, ಇಂಡಿಪೆಂಡೆನ್ಸ್ ಡೇ ಆಗಲಿ, ರಿಪಬ್ಲಿಕ್ ಡೇ ಆಗಲಿ, ಏನೇ ಒಂದು ಫಂಕ್ಷನ್ ಬಂತು ಅಂದರೆ ಬೆಳಗ್ಗೆ ಬೇಗ ಎದ್ದು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡು, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಅಂದರೆ ಕಂಪಲ್ಸರಿ ಕೈಗೆ ಬ್ಯಾಂಡ್ ಹಾಕ್ಕೊಂಡು ಮ್ಯಾಚಿಂಗ್ ರಿಬ್ಬನ್ಸ್ ಆಗಿರ್ಬೋದು ಎಲ್ಲ ತೊಗೊಂಡು ಹಾಕ್ಕೊಂಡು ಹೋಗ್ತಾಯಿದ್ವಿ. ಅದು ನಾವಂತೂ ಹಾಗೆ ಮಾಡ್ತಿದ್ದಿದ್ದು, ತುಂಬ ಖುಷಿಯಾಗುತ್ತೆ. ಬಟ್ ಇದನ್ನೆಲ್ಲ ನೋಡಿದಾಗ ನನಗೆ ಅದೆಲ್ಲ ನೆನಪಾಯಿತು, ಹಾಗಾಗಿ ಅದು ಒಂದು ವೀಡಿಯೋ ಇರಲಿ ಅಂತ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ ಮಕ್ಕಳು, ಫುಲ್ ಖುಷಿ ಆಯಿತು ನನಗಂತೂ. ನೋಡಿದ್ರಲ್ವ ಫ್ರೆಂಡ್ಸ್, ಗಂಗೆ ಪೂಜೆ ಯಾವ ಥರ ಮಾಡಬೇಕು ಅಂತ, ಹಾಗೆ ಯಾಕೆ ಮಾಡಬೇಕು ಅಂತ ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಹಾಗೆ ಫೋಟೋಶೂಟ್ ಹೇಗಿದೆ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ. ಈ ಥೀಮ್ ನಿಮ್ಗೆ ಇಷ್ಟ ಆಗಿದ್ರೆ ಸಿಂಪಲ್ಲಾಗಿ ನಾವು ಮನೇಲೇ ಫೋಟೋಶೂಟ್ ಮಾಡ್ಕೊಳ್ಬೋದಲ್ವಾ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ.